ನಮಸ್ಕಾರ. ಇದು ಟಿ ವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ನಾ ಕರ್ಮಣ ನಾ ಪ್ರಜಾಯ ನಾ ಧನೇನ ತ್ಯಾಗನೈಕೆ ಅಮೃತ ಮಾನುಷು. ಅಂದರೆ ನಾವು ಮಾಡುವ ಕೆಲಸದಿಂದಲ್ಲ, ನಮ್ಮ ಹಿಂದೆ ಬರುವ ಜನರ ಗುಂಪಿನಿಂದಲ್ಲ, ಅಥವಾ ನಾವು ಗಳಿಸಿದ ಸಂಪತ್ತಿನಿಂದಲ್ಲ, ತ್ಯಾಗದಿಂದ ಮಾತ್ರ ಅಮೃತತ್ವವನ್ನು ಪಡೆಯುವುದೆನ್ನುತ್ತದೆ ಉಪನಿಷತ್ತು. ಮಹಾತ್ಯಾಗಗಳಿಂದ ಮಾತ್ರ ಮಹಾಕಾರ್ಯಗಳು ಸಾಧ್ಯ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ಈ ಹಿನ್ನೆಲೆಯಲ್ಲಿ ಭಾರತದ ಇತಿಹಾಸದಲ್ಲಿ ದಾಖಲಾದ ಒಂದು ಘಟನೆಯನ್ನು ನೆನಪು ಮಾಡಿಕೊಳ್ಳೋದಾದರೆ ಅದು ರಜಪೂತರ ಆಳ್ವಿಕೆಯ ಕಾಲ. ರಜಪೂತ ವಂಶದ ಪೃಥ್ವಿರಾಜ ಹಾಗೂ ಮಹೋಬೆಯ ರಾಜ ಪರಿಮಾಲನ ನಡುವೆ ದೀರ್ಘಕಾಲದ ಶತ್ರುತ್ವವಿತ್ತು. ಅದೊಂದು ದಿನ ಪರಿಮಾಲ ಪೃಥ್ವಿರಾಜನ ಸೈನ್ಯದ ತುಕಡಿಯ ಮೇಲೆ ದಾಳಿ ನಡೆಸಿದ. ಆ ಸುದ್ದಿಯಿಂದ ಕುಪಿತನಾದ ಪೃಥ್ವಿರಾಜ ಮಹೋಬೆಯ ಮೇಲೆ ದಾಳಿ ಇಟ್ಟ. ಇಬ್ಬರ ನಡುವೆ ಘನಘೋರ ಯುದ್ಧವೇ ನಡೆಯಿತು. ಪೃಥ್ವಿರಾಜನ ಕೈ ಮೇಲಾಯಿತಾದರೂ ಇಬ್ಬರೂ ಪರಾಕ್ರಮಿಗಳೇ ಆಗಿದ್ದರಿಂದ ಇಬ್ಬರೂ ಕೂಡ ನಿತ್ರಾಣರಾಗಿ ರಣರಂಗದಲ್ಲಿ ಕುಸಿದು ಬಿಟ್ಟರು. ಈ ಯುದ್ಧದಲ್ಲಿ ಸಾವಿನ ಸಂಖ್ಯೆಗೆ ಲೆಕ್ಕ ಇರಲಿಲ್ಲ. ಸತ್ತ ಹೆಣಗಳ ನಡುವೆ ಸಾವಿರಾರು ಗಾಯಾಳುಗಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ರು. ಆಕಾಶದಲ್ಲಿ ಗೂಬೆ, ಕಾಗೆ, ಹದ್ದುಗಳು ಅಟ್ಟಹಾಸ ಮೆರೆದ್ವು. ಸತ್ತವರು ಬದುಕಿದವರು ಎಂಬ ಭೇದವಿಲ್ಲದೆ ಅಲ್ಲಿದ್ದವರ ರಕ್ತ ಮಾಂಸವನ್ನು ಮುಕ್ಕತೊಡಗಿದವು ಆ ಪ್ರಾಣಿಗಳು. ಕಣ್ಣು ಮೂಗನ್ನು ಅವು ಕಿತ್ತು ತಿನ್ನುವಾಗ ಅರಚುವುದನ್ನು ಬಿಟ್ಟು ಓಡಿಸುವ ಶಕ್ತಿ ಅಲ್ಲಿ ಯಾರಿಗೂ ಇರಲಿಲ್ಲ. ಪೃಥ್ವಿರಾಜನು ಅಲ್ಲಿ ಮೂರ್ಛಿತ ಗಾಯಾಳುವಾಗಿದ್ದ. ಆತನ ಪಕ್ಕದಲ್ಲೇ ಸಂಯಮರಾಯನೆಂಬ ಸ್ವಾಮಿನಿಷ್ಠ ಅಂಗರಕ್ಷಕ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿದ್ದ. ಸ್ವಲ್ಪದರಲ್ಲೇ ಸಂಯಮರಾಯನಿಗೂ ಪ್ರಜ್ಞೆ ಬಂದಾಗ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಪಕ್ಕದಲ್ಲೇ ತನ್ನ ಸ್ವಾಮಿ ತೀವ್ರ ಗಾಯಗೊಂಡು ಬಿದ್ದಿದ್ದನ್ನು ಆತ ಗಮನಿಸಿದ. ಅವರೆಡೆಗೆ ಕಾಗೆ, ಗೂಬೆ, ಹದ್ದುಗಳು ಬರುವುದನ್ನು ನೋಡಿದನಾದರೂ ಅವನ ಒಡೆಯನನ್ನು ಕಂಡು ದುಃಖಿಸುವುದು ಬಿಟ್ಟು ಆತ ಮತ್ತೇನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಕಾಗೆ, ಗೂಬೆ, ಹದ್ದುಗಳು ತನ್ನ ಒಡೆಯನನ್ನು ಹರಿದು ತಿನ್ನುವುದನ್ನು ನೋಡುವ ನನ್ನ ಈ ಕಣ್ಣುಗಳಿಗೆ ಧಿಕ್ಕಾರವಿರಲಿ ಎಂದು ತನ್ನನ್ನೇ ತಾನೇ ಶಪಿಸಿಕೊಳ್ಳುತ್ತಾ ಎದ್ದೇಳುವ ಪ್ರಯತ್ನ ಮಾಡಿದನಾದರೂ ಸಾಧ್ಯವಾಗಲಿಲ್ಲ. ಆ ದೈತ್ಯ ಪಕ್ಷಿಗಳು ಪೃಥ್ವಿರಾಜನ ಹತ್ತಿರ ಬರಲಾರಂಭಿಸಿದ್ದವು. ಕೂಡಲೇ ಸಂಯಮರಾಯನಿಗೆ ಉಪಾಯವೊಂದು ಹೊಳೆದು ಪಕ್ಕದಲ್ಲೇ ಬಿದ್ದಿದ್ದ ಕತ್ತಿಯೊಂದರಿಂದ ತನ್ನ ದೇಹದ ಮಾಂಸವನ್ನು ಕತ್ತರಿಸಿ ಆ ರಕ್ತ ಪಿಪಾಸು ಪಕ್ಷಿಗಳ ಕಡೆಗೆ ಎಸೆಯುತ್ತಾ ನಿಂತ. ಸಂಯಮರಾಯನ ಮಾಂಸವನ್ನು ಆ ಪಕ್ಷಿಗಳು ಚಪ್ಪರಿಸಿ ತಿನ್ನತೊಡಗಿದ್ದರಿಂದ ಅವು ಪೃಥ್ವಿರಾಜನ ಬಳಿ ಸುಳಿಲಿಲ್ಲ. ಸ್ವಲ್ಪ ಸಮಯದಲ್ಲೇ ಪೃಥ್ವಿರಾಜನ ಮೂರ್ಛೆ ಸರಿದಿತ್ತು. ತನ್ನ ಅಂಗರಕ್ಷಕನ ತ್ಯಾಗ ಕಂಡು ಅವನ ಮನಸ್ಸು ಕರಗಿತು. ಅದೇ ಸಮಯಕ್ಕೆ ರಾಜನನ್ನು ಹುಡುಕಿಕೊಂಡು ಬಂದ ಸೈನಿಕರು ಇಬ್ಬರನ್ನ ಅಲ್ಲಿಂದ ಹೊತ್ತೊಯ್ದರು. ಮುಂದಿನ ಕತೆ ಹೃದಯ ವಿದ್ರಾವಕ. ಅಷ್ಟು ಗಾಯಗೊಂಡ ಸಂಯಮರಾಯ ಬದುಕುಳಿಯಲು ಸಾಧ್ಯವೇ ಇರಲಿಲ್ಲ. ಸ್ವಾಮಿಯ ರಕ್ಷಣೆಗಾಗಿ ತನ್ನ ದೇಹದ ಮಾಂಸವನ್ನೇ ನೀಡಿ ಸರ್ವಕಾಲಕ್ಕೂ ಇಲ್ಲದಂತೆ ಅಪೂರ್ವ ಜೀವದಾನಿ ಎನಿಸಿಕೊಂಡು ಇತಿಹಾಸದ ಪುಟಗಳಲ್ಲಿ ಲೀನವಾಗಿದ್ದ ಸಂಯಮರಾಯ. ಹೌದು, ಈ ನೆಲದ ಕೆಲ ಮಹನೀಯರೇ ಹಾಗೆ ಉಪದೇಶದಿಂದಲ್ಲ, ಬದುಕಿನಿಂದ ಅಮರತ್ವದ ಸಂದೇಶ ಸಾರಿದ್ದಾರೆ. ತ್ಯಾಗದ, ಬಲಿದಾನದ ಸಂದೇಶವನ್ನು ಬದುಕಿ ತೋರಿ ಮೇಲ್ಪಂಕ್ತಿ ಹಾಕಿದ್ದಾರೆ. ಈ ಕಾರಣಕ್ಕೆ ನಮ್ಮ ಪರಂಪರೆಯಲ್ಲಿ ತ್ಯಾಗ ಬಲಿದಾನಕ್ಕೆ ಇನ್ನಿಲ್ಲದ ಮಹತ್ವವಿದೆ. ನಮ್ಮ ಪ್ರಾಚೀನರು ನಡೆ, ನುಡಿ, ಸಂಸ್ಕಾರದಿಂದ ಮಹಾನ್ ತ್ಯಾಗಿಗಳೆನಿಸಿಕೊಂಡಿದ್ದರು. ಕೆಲವರು ತಮ್ಮ ಪ್ರಾಣವನ್ನೇ ನೀಡಿ ಅಮರ ತ್ಯಾಗಿಗಳಾದರೆ, ಮತ್ತೆ ಕೆಲವರು ತಮ್ಮ ಬದುಕನ್ನು ಶ್ರೇಷ್ಠ ಕಾರ್ಯಕ್ಕೆ ಮೀಸಲಿಟ್ಟು ಮತ್ತಷ್ಟು ಜನರಿಗೆ ಪ್ರೇರಣೆಯಾಗಿ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿದ್ದಾರೆ. ಅವರಲ್ಲಿ ಅನೇಕರು ನಿರಕ್ಷರ ಕುಕ್ಷಿಗಳಾಗಿದ್ದರೂ ಅವರು ಅಳಿದ ಮೇಲೂ ಉಳಿದು ಬದುಕಿದವರಿಗೆ ಪ್ರೇರಣೆ ನೀಡಿದ್ದಾರೆ. ತ್ಯಾಗೇನೈಕೆ ಅಮೃತ ತತ್ವ ಮಾನುಷಃ ಎಂಬ ಉಪನಿಷದ್ವಾಣಿಯಂತೆ ಮಾನವ ಮಾಧವನಾಗಬಲ್ಲ ಎಂಬ ಅಮೃತವಾಣಿಯನ್ನು ನಿಜ ಬದುಕಿಗೆ ಅಳವಡಿಸಿಕೊಂಡು ತ್ಯಾಗದ ಬದುಕಿನ ಪರಂಪರೆಯನ್ನು ವಿಸ್ತರಿಸಿದ್ದಾರೆ.
ಅವರೆಲ್ಲರ ಆದರ್ಶ ಮತ್ತು ತ್ಯಾಗದ ಬದುಕು ನಮಗೂ ಪ್ರೇರಣೆದಾಯಿ ಆಗಲಿ ಎಂದು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.